ನಮಸ್ಕಾರ ಎಲ್ಲರಿಗೂ. ನಾನು ವಿದುಷಿ ಸೌಮ್ಯ ಪ್ರದೀಪ್ ಹೆಗಡೆ, ಭರತನಾಟ್ಯ ಮತ್ತು ಯಕ್ಷಗಾನ ಕಲಾವಿದೆ, ಮೈತ್ರಿ ನೃತ್ಯ ಕಲಾ ಟ್ರಸ್ಟ್ ರಿಜಿಸ್ಟರ್ಡ್ ಶಿರಸಿ. ನಾನು ಈಗ ಹೇಳಲಿಕ್ಕೆ ಹೊರಟಿರುವಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಯಕ್ಷಗಾನ ಕಲಿಕಾ ಸಂಸ್ಥೆಯಾದ ಯಕ್ಷಗೆಜ್ಜೆ ಸಂಸ್ಥೆಯ ಕುರಿತಾಗಿ. ಇದರ ರೂವಾರಿಗಳು ಗುರುಗಳಾದಂಥ ಶ್ರೀಮತಿ ನಿರ್ಮಲಾ ಹೆಗಡೆ ಗುಳಿಕೊಪ್ಪ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವರು ತಾಳಮದ್ದಲೆ ಅರ್ಥಧಾರಿಗಳು, ಸ್ವತಃ ಯಕ್ಷಗಾನ ಕಲಾವಿದರು, ಪ್ರಸಂಗ ರಚನಾಕಾರರು ಕೂಡ ಹೌದು. 5 ಕೃತಿಗಳನ್ನು ಬರೆದಿದ್ದಾರೆ, ಹಲವಾರು ನೃತ್ಯ ರೂಪಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿಯೂ ಕೂಡ ಬಹಳ ದಕ್ಷವಾಗಿ ಕೆಲಸವನ್ನ ನಿರ್ವಹಿಸಿದಂಥವರು. ಇವರ ಒಂದು ನಿರ್ದೇಶನದಲ್ಲಿ ಕಳೆದ 8 ವರ್ಷಗಳಿಂದ ನಮ್ಮ ಶಿರಸಿಯ ರಂಗಧಾಮದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಜನಸಾಮಾನ್ಯರಿಗೆ ಕೈಗೆ ಎಟಕುವಂತಹ ದರದಲ್ಲಿ ಈ ಒಂದು ಯಕ್ಷಗಾನ ತರಬೇತಿ ಅನ್ನುವಂಥದ್ದು ಬಹಳ ದಕ್ಷವಾಗಿ ಅತ್ಯುತ್ತಮವಾದಂತಹ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ. ಈ ಸಂಸ್ಥೆಯ ವಿಶೇಷ ಅಂತಂದ್ರೆ, ಮಹಿಳೆಯರಿಂದಲೇ ಇದು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ತಿಂಗಳಿಗೊಂದು ತಾಳಮದ್ದಲೆ ಕೂಟ, ತಿಂಗಳಿಗೊಂದು ಯಕ್ಷಗಾನ ಎನ್ನುವಂಥ ಇವರ ಅಭಿಯಾನ ಬಹಳ ಯಶಸ್ವಿಯಾಗಿ ಮುನ್ನಡೆಕೊಂಡು ಹೋಗ್ತಾ ಇದೆ. ಇದರ ಜೊತೆಯಲ್ಲಿ ಹಿಮ್ಮೇಳದ ತರಬೇತಿಯು ಕೂಡ ಈ ಸಂಸ್ಥೆಯಲ್ಲಿ ಇದೆ. ಭಾಗವತಿಕೆ, ಮದ್ದಲೆ, ಚಂಡೆಯ ಒಂದು ತರಗತಿಗಳು ಕೂಡ ಇಲ್ಲಿ ನಡೆಯುತ್ತವೆ. ಖ್ಯಾತ ಯಕ್ಷಗಾನ ಮದ್ದಲೆ ವಾದಕರಾದಂತಹ ಶ್ರೀಯುತ ಶಂಕರ್ ಭಾಗವತ್ ಅವರು ಇಲ್ಲಿ ಶಿಕ್ಷಕರಾಗಿ ಬಂದು ತಮ್ಮ ಒಂದು ತರಬೇತಿಯನ್ನು ನೀಡುವಂಥದ್ದು. ಹಾಗೆ ಭಾಗವತಿಕೆಯಲ್ಲಿ ಶ್ರೀಯುತ ಗಜಾನನ್ ಭಾಗವತ್ ತುಳಗೇರಿ ಅವರು ಕೂಡ ಸಮರ್ಥವಾಗಿ ನಿರ್ದೇಶನವನ್ನ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಇವರು ಬೇಸಿಗೆ ಶಿಬಿರವನ್ನ ಏರ್ಪಡಿಸಿ ಯಕ್ಷಗಾನದ ಖ್ಯಾತ ವಿದ್ವಾಂಸರನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಕರೆಸಿಕೊಂಡು ನಮ್ಮ ಯಕ್ಷಗಾನದ ಹಿಂದಿನ ಪರಂಪರೆಯಲ್ಲಿ ಇದ್ದಂತಹ ಒಡ್ಡೋಲಗದ ನೃತ್ಯ, ಯುದ್ಧ ಕುಣಿತದ ಬಗ್ಗೆ, ಹಾಗೆ ವಿವಿಧ ಮಟ್ಟುಗಳ ಬಗ್ಗೆ, ಅದರ ಜೊತೆಯಲ್ಲಿ ಬಣ್ಣಗಾರಿಕೆ, ವೇಷಗಾರಿಕೆ, ಹೀಗೆ ಹಲವಾರು ವಿಷಯಗಳನ್ನ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಅದನ್ನ ಮಕ್ಕಳಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡುವಂಥದ್ದು ಯಕ್ಷಗೆಜ್ಜೆ ಸಂಸ್ಥೆಯ ಒಂದು ವಿಶೇಷತೆಯಾಗಿದೆ. ಈ ಸಂಸ್ಥೆಯ ಕುರಿತಾಗಿ ಶ್ರೀಯುತ MN ಹೆಗಡೆ ಹಲವಳ್ಳಿ ಅವರು ಒಂದು ಮಾತನ್ನು ಹೇಳಿದ್ರು. ಉಡುಪಿಯಲ್ಲಿ ಕೇಂದ್ರವು ಯಾವ ರೀತಿಯಾಗಿ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗೆಜ್ಜೆ ಸಂಸ್ಥೆ ಏಕೈಕ ಸಂಸ್ಥೆಯಾಗಿ ನಿರಂತರವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಯಕ್ಷಗಾನ ಕೊಡುವಲ್ಲಿ ಸಮರ್ಥವಾಗಿದೆ ಎನ್ನುವಂಥ ಮಾತನ್ನ ಹೇಳಿದ್ರು. ನಿಜವಾಗಿ ಇದು ತುಂಬಾ ಹರ್ಷದಾಯಕವಾಗಿರುವಂತಹ ವಿಚಾರ. ಹೀಗೆ ಈ ಸಂಸ್ಥೆಯು ಮುನ್ನಡೆಯಲಿ ಅಂತ ಹೇಳ್ತಾ ನಾನು ನಿರ್ಮಲಾ ಹೆಗಡೆ ಗುಳಿಕೊಪ್ಪ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.